ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಮಸ್ಕಾರ ಗುರುಗಳೇ. ನಿರ್ದೋಷಮಾಪ್ಯೈಸುವರ್ಗೈः अस्योद्भवादिदमशेषविशेषतोऽपि निजं सदा प्रियतमं सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। 31ನೇ ಶ್ಲೋಕ 11ನೇ ಅಧ್ಯಾಯ. ಆಖ್ಯಾಹಿ ಮೇ ಕೋ ಭಗವಾನುಗ್ರರೂಪೋ ನಮೋऽस्तु ते देववर प्रसीद। विज्ञातुमिच्छामि भवन्तमाद्यम् न हि प्रजानामि तव प्रवृत्तिम्। ಇಷ್ಟು ಉಗ್ರನಾಗಿದ್ದಿ ಯಾಕೆ ಪರಮಾತ್ಮ? ಎಲ್ಲರನ್ನು ಹೀಗೆ ಕಬಳಿಸ್ತಾ ಇದ್ದೀಯಲ್ಲ, ಎಲ್ಲರನ್ನೂ ಸರ್ವನಾಶ ಮಾಡ್ತಾ ಇದ್ದೀಯ. ಅನೇಕ ಮುಖಗಳಿಂದ, ಅನೇಕ ಭಯಂಕರವಾದ ಕೋರೆ ಹಲ್ಲುಗಳುಳ್ಳಂತಹ, ಅನೇಕ ವರ್ಣಯುಕ್ತವಾದ ಮುಖಗಳಿಂದ ನೀನು ಎಲ್ಲರನ್ನೂ ನಾಶ ಮಾಡ್ತಾ ಇದ್ದೀಯ. ಇಷ್ಟು ಉಗ್ರ ರೂಪನಾಗ್ಲಿಕ್ಕೆ ಏನು ಕಾರಣ? ಆಖ್ಯಾಹಿಮೇಕೋ ಭಗವಾನ್ ಉಗ್ರ ರೂಪೋ, ಭವಾನ್ ಉಗ್ರ ರೂಪೋ. ಯಾಕೆ ನೀನು ಆಖ್ಯಾಹಿ, ತಿಳಿಸು ನನಗೆ, ಈ ಉಗ್ರ ರೂಪವನ್ನ ಯಾಕೆ ತಾಳಿದ್ದಿ ನೀನು? ಏ ದೇವಶ್ರೇಷ್ಠನೇ, ನಿನಗೆ ಅನಂತ ಅನಂತ ನಮಸ್ಕಾರ. ಪ್ರಸನ್ನನಾಗಪ್ಪ, ನನ್ನ ಮೇಲೆ ಸ್ವಲ್ಪ ಕರುಣೆ ತೋರು. ನನ್ನ ಕಣ್ಣಿಗೆ ನೀನು ಶಕ್ತಿ ಕೊಟ್ಟಿದ್ದರಿಂದ ಈ ನಿನ್ನ ರೂಪವನ್ನ ನೋಡ್ತಾ ಇದ್ದೇನೆ, ಹೌದು. ಆದರೆ ನೀನು ರೂಪವನ್ನ ನೋಡ್ಲಿಕ್ಕೆ ಶಕ್ತಿ ಕೊಟ್ಟಿ, ಆದ್ರೆ ಆ ರೂಪವನ್ನ ನೋಡಿ ಭಯ ಭೀತನಾಗದೇ ಇರೋದಕ್ಕೆ ನೀ ನನಗೆ ಶಕ್ತಿ ಕೊಟ್ಟಿಲ್ಲ. ಬಹಳ ಭಯ ಆಗ್ತಾ ಇದೆ ನನಗೆ, ಬಹಳ ಭಯ ಆಗ್ತಾ ಇದೆ. ದಯವಿಟ್ಟು ಪ್ರಸನ್ನನಾಗು. ಆದಿಪುರುಷನಾದ ಈ ನಿನ್ನ ಒಂದು ಪ್ರವೃತ್ತಿ ಏನಿದೆ ಅದು ನನಗೆ ತಿಳಿತಾ ಇಲ್ಲ. ನಿನ್ನನ್ನು ನಾನು ತಿಳಿಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ನಿನ್ನನ್ನ ತಿಳಿಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೇನೆ. ಆದ್ದರಿಂದ ನಿನ್ನ ಪ್ರವೃತ್ತಿ ತಿಳಿತಾ ಇಲ್ಲ, ನಿನ್ನನ್ನ ತಿಳಿಬೇಕು. ಆದ್ದರಿಂದ ಅಷ್ಟು ಉಗ್ರ ರೂಪನಾಗಬೇಡ, ಪ್ರಸನ್ನನಾಗು, ಶಾಂತ ರೂಪವನ್ನ ತಾಳು ಅಂತ ಇದರ ತಾತ್ಪರ್ಯ. ಅರ್ಥ ಬರ್ಕೊಳ್ಳಿ. ಭವಾನ್ ನೀನು, ಭವಾನ್ ನೀನು, ಕ ಏಕೆ, ಕ ಏಕೆ, ಕ ಏಕೆ ಉಗ್ರ ರೂಪ, ಉಗ್ರ ರೂಪ ಉಳ್ಳವನಾಗಿರುವೆ. ಕ್ವಶನ್ ಮಾರ್ಕ್. ಉಗ್ರ ರೂಪ, ಉಗ್ರ ರೂಪವುಳ್ಳವನಾಗಿರುವೆ. ಮೇ ನನಗೆ, ಮೇ ನನಗೆ, ಆಖ್ಯಾಹಿ ತಿಳಿಸು, ಆಖ್ಯಾಹಿ ತಿಳಿಸು, ದೇವವರ
ದೇವಶ್ರೇಷ್ಠನೇ, ತವ ತೇ ನಿನಗೆ ನಮಃ ಅಸ್ತು, ನಮಃ ಅಸ್ತು, ನಮಸ್ಕಾರವು, ಪ್ರಸೀದ ಪ್ರಸನ್ನನಾಗು, ಪ್ರಸೀದ ಪ್ರಸನ್ನನಾಗು, ಆದ್ಯಂ ಭವಂತಂ, ಆದ್ಯಂ ಭವಂತಂ, ಆದಿಪುರುಷನಾದ ನಿನ್ನನ್ನು, ಆದಿಪುರುಷನಾದ ನಿನ್ನನ್ನು ವಿಜ್ಞಾತುಂ ಇಚ್ಛಾಮಿ, ವಿಜ್ಞಾತುಂ ಇಚ್ಛಾಮಿ, ತಿಳಿಯಲು ಇಚ್ಛಿಸುತ್ತೇನೆ. ಹಾ ಹಾ ತಿಳಿಯಲು ಇಚ್ಛಿಸುತ್ತೇನೆ. ತವ ನಿನ್ನ, ತವ ನಿನ್ನ, ಪ್ರವೃತ್ತಿಂ ಪ್ರವೃತ್ತಿಯನ್ನು, ಪ್ರವೃತ್ತಿಂ ಪ್ರವೃತ್ತಿಯನ್ನು, ನಹಿ ಪ್ರಜಾನಾಮಿ, ನಹಿ ಪ್ರಜಾನಾಮಿ, ತಿಳಿಯಲಾರೆನು, ನಹಿ ಪ್ರಜಾನಾಮಿ, ತಿಳಿಯಲಾರೆನು. ತುಂಬಾ ಕಾಟ ಕೊಡ್ತಿದ್ದೇನೆ, ಗೊತ್ತಾಗದೋದ್ರೆ ಇನ್ನೊಮ್ಮೆ ಕೇಳಿ ಹೇಳ್ತೇನೆ. ಬಾಗ್ಲ ಹಾಕೊಂಡು ಕೂತ್ರು ಕೂಡ ಬಾಗ್ಲಲ್ಲಿ ಬಂದು ಅಳ್ತಾ ಇದ್ದಾನೆ, ಆದ್ರಿಂದ ಒಳಗಡೆ ಬಿಟ್ಟಿದ್ದೀನಿ ಅವನ್ನ. ಒಂದ್ಸತಿ ತೋರಿಸಿ ಆಚಾರ್ಯ, ಓನಪ್ಪ ಒಂದ್ಸತಿ ತೋರಿಸಿ ಮಗುನ. ಆಹಾ. ಬಣ ವಿಠಲ ವಿಠಲ ಮಾಡಪ್ಪ, ವಿಠಲ 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 ಕಾಣ್ತಾ ಇಲ್ಲ ನನ್ಗೆ. ಹಾ, ಸೋ ಕ್ಯೂಟ್. ಅಪ್ಪಣ ಜೇಜಿ ಮಾಡಪ್ಪ, ಜೇಜಿ ಮಾಡ್ತೀಯ? ಫೋಟೋ ಕಾಣಿಸ್ತಾ ಇಲ್ಲ. ಜೇಜಿ ಮಾಡು, ಜೇಜಿ ಮಾಡು, ಜೇಜಿ. ಫೋಟೋ ಕಾಣ್ತಾ ಇಲ್ಲ. ಕಾಣಿಸ್ತಾ ಇದೆ, ನಿಮ್ಗೊಬ್ರಿಗೆ ಕಾಣಿಸ್ತಾ ಇಲ್ಲ. ನನಗೂ ಕಾಣ್ತಾ ಇಲ್ಲ. ಇಲ್ಲ ಕಾಣಿಸ್ತದೆ, ಅದು ನೀವು ಪಿನ್ ಮಾಡ್ಬಿಡಿ, ಪಿನ್ ಮಾಡ್ಬಿಟ್ರೆ ಅದೇ ಹೌದು, ಕಾಣ್ತಾ ಪಿನ್ ಇರುತ್ತೆ. ಮಾಡಿ. ನಾನು ಪಿನ್ ಮಾಡಿ ಎಲ್ರಿಗೂ ಕಾಮನ್ ಆಗಿ, ಆದ್ರೂ ನೀವು ಮಾಡ್ಕೊಳ್ಳಿ. ಪರವಾಗಿಲ್ಲ, ನಿಲ್ತಾನೆ, ಅಂಬೆಗಾಲು ಎಲ್ಲ ಶುರು ಅದೇ. ಹಾ ಹೌದು, ಅಂಬೆಗಾಲೆಲ್ಲ ಇಡ್ತಾನೆ, ಮುಂದೆ ಹೋಗ್ತಾನೆ ಬೇಕಾದಂಗೆ. ಯಾ ಯಾ ಮನೆ ತುಂಬಾ ಓಡಾಡ್ತಾನೆ, ಗಡಿಗೆಯಲ್ಲಿರೋ ನೀರೆಲ್ಲ ಚಲ್ತಾನೆ. ಅಯ್ಯೋ ಈಗಲೂ ನೋಡಿ ಎಲ್ಲ ತೆಗಿತಾ ಇದ್ದಾರೆ ಲೋಟಗಳು. ಕ್ಯೂಟ್. ಹೌದು ಹೌದು ಹೌದು, ಎಲ್ಲ ಕಿಟಕಿಯಿಂದ ಹೊರಗೆ ಹಾಕ್ಬಿಡ್ತಾನೆ, ಏನೇ ಸಿಗ್ಲಿ ಎಲ್ಲ ಕಿಟಕಿಯಿಂದ ಹೊರಗೆ ಹಾಕ್ಬಿಡ್ತಾನೆ. ಮನೇಲಿ ಕೃಷ್ಣ ಪರಮಾತ್ಮ ಇದೆ ಆಚಾರ್ಯ. ಬಣ ವಿಠಲ ವಿಠಲ ಮಾಡು, ವಿಠಲ 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 ವಿಠಲ. ಅದರಿಂದನೇ ತಾರಮ್ಮಯ್ಯ, ತಾರಮಯ್ಯ ಮಾಡು, ತಾರಮೆ ತಾರಮ್ಮಯ್ಯ, ಯದುಕುಲವಾರಿದು ಚಂದ್ರಮನ. ಈಗ ಪೇಸ್ಟ್ ತಂದ್ಬಿಟ್ಟಿದಾನ.
ಅದು ಪೇಸ್ಟ್ ಯಾವ್ದೋ ಮಲಮ್ Cream. ಇದೆ. Cream. ಕ್ರೀಮ್ ಇದೆ, ಅದನ್ನ ಹಿಡ್ಕೊಳ್ಳಿ. ಏನ್ ಸಿಕ್ಕರೆ ಅದು ಏನ್ ಸಿಕ್ಕದು Ointment ಏನೋ. ಚೆನ್ನಾಗಿದೆ. ಸರಿ, ಶುರು ಮಾಡೋಣ ಪಾಠ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಸರಿ, ಮುಂದೆ ಹೋಗೋಣ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ. ರತೆ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಷು ಯೋಧಾಃ. ಪರಮಾತ್ಮ ಹೇಳ್ತಾ ಇದ್ದಾನೆ, ಹೌದು, ಇಷ್ಟು ಉಗ್ರ ರೂಪ ತಾಳಿದ್ದೇನೆ. ಯಾಕೆ ಅಂತಂದ್ರೆ ಮುಂದೆ ಆಗೋದನ್ನ ಹೀಗೆ ತೋರಿಸ್ತಾ ಇದ್ದೇನೆ ಅಂತ. ಪರಮಾತ್ಮ ನೋಡಿ, ಕಾಲೋಸ್ಮಿ, ನಾನೇ ಕಾಲ. ಕಾಲ ಶಬ್ದಕ್ಕೆ ಸಮಯ ಅಂತನೂ ಅರ್ಥ ಇದೆ, ನಾಶ ಅಂತನೂ ಅರ್ಥ ಇದೆ. ಕೂಡ್ತಾನೆ, ಕಲಯತಿ ಇತಿ ಕಾಲಃ, ಎಲ್ಲರನ್ನೂ ಒಂದು ಕಡೆ ಬಂಧನೆ ಮಾಡ್ತಾನೆ, ಬಂಧಿಸ್ತಾನೆ ಎಲ್ಲರನ್ನು. ಎಲ್ಲೋ ಒಂದ್ ಕಡೆ ಇರುವಂತಹ ಜೀವರಾಶಿಗಳನ್ನ ತಂದು ಈ ಒಂದು ಪೃಥ್ವಿಯಲ್ಲಿ ಹಾಕಿ ಅವರಿಗೆ ಬಂಧಕವನ್ನ ಉಂಟು ಮಾಡ್ತಾನೆ. ಕಲಯತಿ, ಎಲ್ಲರನ್ನು ಒಟ್ಟಿಗೆ ಕೂಡಿಸ್ತಾನೆ. ಅದಕ್ಕೆ ನಾವು ಹೇಳೋದು, ಕಲಸು ಸರಿಯಾಗಿ ಅದನ್ನ ಅಂತ. ಸರಿಯಾಗಿ ಕಲಸಿಲ್ಲ ನೀನು ಅಂತ. ನೋಡಿ, ಕನ್ನಡದಲ್ಲಿ ಕಲಸು ಅಂತ ಯಾವ್ದಕ್ಕೆ ಹೇಳೋದು? ಸಂಸ್ಕೃತ ಶಬ್ದವೇನೆ, ಹೌದಾ? ಸರಿಯಾಗಿ ಕಲಸೋದನ್ನ ಅಂದ್ರೆ ಎಲ್ಲವನ್ನು ಒಟ್ಟಿಗೆ ಸರಿಯಾಗಿ ಮಾಡು ಅಂತ. ಸಣ್ಣ ಹುಡುಗರಿಗೂ ಹೇಳ್ತೇವೆ, ಸರಿಯಾಗಿ ಕಲಿ ಅದನ್ನ. ಯಾಕೆ? ಎಲ್ಲೋ ಗಮನ ಇಟ್ಟಿದೀಯ, ಗುರುಗಳು ಹೇಳೋದು ಕೇಳು, ಕಲಿ ಅದನ್ನ, ಅರ್ಥ ಮಾಡ್ಕೊಳ್ಳೋದು ಅಂತ. ಗುರುಗಳು ಎಲ್ಲಾ ವಿಷಯವನ್ನ ಹೇಳಿರ್ತಾರೆ, ಅದನ್ನೆಲ್ಲವನ್ನು ನೀನು ಕೂಡಿಸಿ ಒಟ್ಟಿಗೆ ತಲೆಯಲ್ಲಿ ಇಟ್ಕೊಳ್ಳೋದನ್ನೇ ಕಲಿಯೋದು ಅಂತ ಹೇಳೋದು. ಹಾಗೆ ಕಾಲೋಸ್ಮಿ, ನಾನಿಲ್ಲಿ ಕಾಲನಾಗಿದ್ದೇನೆ, ಕಾಲನಾಮಕನಾಗಿ ಇದ್ದೇನೆ. ಲೋಕಕ್ಷಯಕೃತ್ ಅಂದ್ರೆ ಎಲ್ಲಾ ಲೋಕಕ್ಕೆ ನಾನು ಬಂಧಕನಾಗಿದ್ದೇನೆ, ಸಂಹಾರಕನಾಗಿದ್ದೇನೆ. ಪ್ರವೃದ್ಧ, ಯಾವುದರಿಂದ ತುಂಬಿದ್ದೇನೆ ನಾನು? ಪ್ರವೃದ್ಧ ಅಂದ್ರೆ ಪ್ರಕರ್ಷೇಣ ವೃದ್ಧ. ವೃದ್ಧ ಅಂತಂದ್ರೆ ಬರೀ ವಯಸ್ಸಾದ ಮುದುಕ, ವಯಸ್ಸಾದವರು ಅಂತ ಅರ್ಥ ಅಲ್ಲ, ತುಂಬಿದವರು ಅಂತ ಅರ್ಥ. ವಯಸ್ಸಾದವರಿಗೆ ಯಾಕೆ? ಅವರಲ್ಲಿ ವಯಸ್ಸು ಬಹಳ ತುಂಬಿದೆ, ಆದ್ದರಿಂದಾಗಿ ವೃದ್ಧ. ಜ್ಞಾನ ತುಂಬಿದ್ರೆ ಜ್ಞಾನ ವೃದ್ಧ, ತಪಸ್ಸು ತುಂಬಿದ್ರೆ ತಪೋವೃದ್ಧ. ಹೀಗೆ ಒಬ್ಬ ಚಿಕ್ಕ ಬಾಲಕನಲ್ಲಿ ಏನೇ ಅನಂತ ತಪಸ್ಸನ್ನ ಮಾಡಿ, ಶೃಂಗಿ ಮೊದಲಾದ ಬಾಲಕರು ಅನಂತ ಗಾಯತ್ರಿ ಜಪವನ್ನ ಮಾಡ್ತಾ ಇದ್ರು. ಪ್ರತಿ ದಿನ, ಪ್ರತಿ 3 ಹೊತ್ತು ಕೂಡ 1008 ಗಾಯತ್ರಿ ಮಾಡ್ತಾ ಇದ್ರು ಶೃಂಗಿ ಎನ್ನುವಂತಹ ಬಾಲಕ. ಅವನೇನೆ ಅವನು ತಪೋವೃದ್ಧ. ಅವನು ವೃದ್ಧನೇನೆ ಬಾಲಕ, ಆದ್ರೆ ತಪೋವೃದ್ಧ ಅವನು. ಹೀಗೆ ಪ್ರವೃದ್ಧ, ತುಂಬಿರುವಂತವನು. ಯಾವುದರಿಂದ? ಅನಂತ ಗುಣಗಳಿಂದ ತುಂಬಿದ್ದೇನೆ ನಾನು. ಈಗ ಅವನು ಪ್ರಶ್ನೆ ಕೇಳ್ದ, ನಿನ್ನ ಒಂದು ಪ್ರವೃತ್ತಿ ನನಗೆ ಗೊತ್ತಾಗ್ತಾ ಇಲ್ಲ. ತವ ಪ್ರವೃತ್ತಿಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ, ನಿನ್ನ ಒಂದು ಪ್ರವೃತ್ತಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ. ಅದಕ್ಕೆ ಈಗ ಹೇಳ್ತಾ ಇದ್ದಾನೆ ಪರಮಾತ್ಮ, ಲೋಕಾನ್ ಸಮಾಹರ್ತು ಮಿಹ ಪ್ರವೃತ್ತ, ಎಲ್ಲಾ ಲೋಕಗಳನ್ನ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ. ಅರ್ಥಾತ್ ಲೋಕ ಅಂತಂದ್ರೆ ಅಲ್ಲಿರುವಂತಹ ಯೋಧರು, ಜನರು ಅಂತ ಅರ್ಥ.
ಆ ಲೋಕಗಳನ್ನ ಸಂಹಾರ ಮಾಡ್ಲಿಕ್ಕೆ ನಾನು ಪ್ರವೃತ್ತನಾಗಿದ್ದೇನೆ. ಅಯ್ಯೋ, ಲೋಕಾನ್ ಅಂತಂದ್ರೆ ಇಡೀ ಸಮಸ್ತ ಲೋಕ ಅಂತ ಬಂತು. ಅರ್ಜುನನ್ನು ಸಂಹಾರ ಮಾಡ್ತಾನೆ ಹಾಗಾದ್ರೆ ಅಂತಂದ್ರೆ ಇಲ್ಲ. ಋತೇ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ. ನಿನ್ನನ್ನ ಹೊರತುಪಡಿಸಿ, ಧರ್ಮರಾಜ ಮುಂತಾದ ಪಾಂಡವರನ್ನ ಹೊರತುಪಡಿಸಿ, ನಿನ್ನ ಪರಸ್ಪರ ಪ್ರತಿಸ್ಪರ್ಧಿಯಾಗಿರುವಂತಹ ಅನೇಕ ಜನರಿದ್ದಾರೆ. ನಿನ್ನ ವಿರೋಧ ಪಕ್ಷದವರು, ನಿನ್ನ ಪಕ್ಷದಲ್ಲಿ ಏನೇ ಅನೇಕ ಜನರಿದ್ದಾರೆ, ಅವರೂ ಕೂಡ ಸಾಯಲಿದ್ದಾರಪ್ಪ. ಅಂತಹ ಎಲ್ಲಾ ಸೈನಿಕರನ್ನು ಏವಸ್ಥಿತ ಪ್ರತ್ಯನಿಕೇಶು ಯೋಧಾಹ, ಅಂತಹ ಎಲ್ಲಾ ಸೈನಿಕರನ್ನು ನಾನು ಸಂಹಾರ ಮಾಡಲಿಕ್ಕೆ ಹೊರಟಿದ್ದೇನೆ. ಆದ್ದರಿಂದ ಇದು ನನ್ನ ಪ್ರವೃತ್ತಿ ಎಂಬುದಾಗಿ ಉತ್ತರ ಕೊಡ್ತಾ ಇದ್ದಾನೆ. ಇದು ನನ್ನ ಪ್ರವೃತ್ತಿ ಆಗಿದೆ. ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ದಲ್ಲ, ತಿಳಿದುಕೋ, ಇದು ನನ್ನ ಪ್ರವೃತ್ತಿ ಅಂತ ಇದರಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಈ ಒಂದು ನೋಡಿ, ಕಾಲ ಅನ್ನುವಂಥದ್ದು ಏನಿದೆ ಅದು ಅನೇಕ ರೀತಿಯಾದಂತಹ ಧಾತು. ಅದು ಏನೇನು ಹೇಳಬಹುದು ಆ ಧಾತುಗೆ ಅಂತಂದ್ರೆ, ಅನೇಕಾರ್ಥ ಧಾತವ, ಅನೇಕ ಬಾರಿ ಹೇಳಿದ್ದೇನೆ ಇದನ್ನ. ಒಂದು ಧಾತುವಿಗೆ ಒಂದೇ ಅರ್ಥ ಇರಬೇಕು ಅಂತೇನಿಲ್ಲ. ಕಲಬಂಧನೆ ಅಂತ ಧಾತು, ಎಲ್ಲರನ್ನ ಬಂಧಿಸ್ತಾನೆ ಅಂತ. ಕಲ ಸಂಹರಣೆ ಅಂತ ಧಾತು, ಎಲ್ಲರನ್ನ ಸಂಹಾರ ಮಾಡ್ತಾನೆ ಅಂತ ಅರ್ಥ. ಕಲಜ್ಞಾನೇ ಅಂತ ಅರ್ಥ ಇದೆ. ಜ್ಞಾನವನ್ನ ಕೊಡ್ತಾನೆ ಅಥವಾ ಜ್ಞಾನ ರೂಪನಾಗಿದ್ದಾನೆ ಅಂತ ಅರ್ಥ. ಕಲ ವಿದ್ರಾವಣೆ ಅಂದ್ರೆ ಓಡಿಸೋದು ಅಂತ ಅರ್ಥ. ಕಲ ಕಾಮಧೇನು ಅಂತ ಅರ್ಥ ಇದೆ. ಅರ್ಥಾತ್ ಕೇಳಿದ್ದನ್ನ ಕೊಡುವಂಥವನು ಪರಮಾತ್ಮ ಅಂತ. ಒಂದೇ ಧಾತು ಎಷ್ಟು ಅರ್ಥವನ್ನು ಕೊಡುತ್ತೆ ನೋಡಿ. ಆದ್ದರಿಂದ ಪೂರ್ಣವಾದ ಗುಣಗಳಿಂದ ಕೂಡಿರುವಂಥವನು ಪರಮಾತ್ಮ ಅಂತ ಅರ್ಥ. ಕಾಲ ಶಬ್ದಕ್ಕೆ ಬಂಧನ ಮಾಡೋದು ಕೂಡ ಒಂದು ಗುಣವೇನೆ. ನಮ್ಮನ್ನ ಪರಮಾತ್ಮ ಇಲ್ಲಿ ಬಂಧಿಸದೇ ಹೋಗಿದ್ರೆ, ಒಂದೇ ಕಡೆ ಸುಮ್ಮನೆ ನಿದ್ದೆ ಮಾಡ್ತಾ ಕುಳಿತಿದ್ರೆ, ಆ ಪರಮಾತ್ಮನ ಬಗ್ಗೆ, ಇಂತಹ ಈ ಪರತತ್ವನಾದ ಪರಮಾತ್ಮನ ಬಗ್ಗೆ ಸ್ವಲ್ಪ ಆದರೂ ತಿಳಿಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಪರಮಾತ್ಮ ಬಂಧಿಸಿದ್ದಾನೆ ಎಲ್ಲರನ್ನು. ನಮ್ಮ ಗುರುಗಳಿಂದ ಸ್ವಲ್ಪ ಜ್ಞಾನ ಸಿಕ್ಕಿದೆ, ಅದನ್ನ ನಿಮಗೆ ಉಣಬಡಿಸ್ತಾ ಇದ್ದೇವೆ. ಪರಮಾತ್ಮ ಬಂಧಿಸೋದು ನೋಡಿ, ದೊಡ್ಡ ಬಂಧನ. ನಮ್ಮನ್ನ ಬಂಧಿಸೋದು ಕೂಡ ಪರಮಾತ್ಮ ದೊಡ್ಡ ಉಪಕಾರ. ಅವನ ರೀತಿ ಬಂಧನಕ್ಕೆ ನಮ್ಮನ್ನ ಯಾರೇ ಹೇಳಲಿಕ್ಕೆ ಸಾಧ್ಯ ಹೇಳಿ? ಯಾರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಬಂಧನವನ್ನ. ನಮ್ಮ ಮನೆಯವರೇ ಯಾರಾದ್ರೂ ಸಣ್ಣವರು ನಮ್ಮನ್ನ ರೂಮಲ್ಲಿ ಕೂಡಿ ಹಾಕಿದ್ರೆ ಕೋಪ ಮಾಡ್ಕೊಳ್ತೇವೆ. ಕೋಪ ಮಾಡಿಕೊಂಡು ಜೋರಾಗಿ ಬಾಗಿಲನ್ನ ಬಾರಿಸಿ ಹೊರಗಡೆ ಬಂದು ಬಿಡ್ತೇವೆ, ಹೌದಾ? ಆದ್ರೆ ಪರಮಾತ್ಮ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಮಾಡ್ಕೊಂಡ್ರೆ ಏನು ಉಪಯೋಗ ಏನು? ಅದು ಒಂದು ದೊಡ್ಡ ಗುಣ. ಅದರಿಂದಾಗಿ ಜಗತ್ತಿಗೆ ಬಂಧನ, ಸಂಹಾರ, ಜ್ಞಾನ, ಕೇಳಿದ್ದನ್ನ ಕೊಡುವಂಥದ್ದು ಎಲ್ಲವೂ ಕೂಡ ಪರಮಾತ್ಮನದ್ದೇ. ಆದ್ದರಿಂದ ಕಾಲ ಅಂತಂದ್ರೆ ಪರಮಾತ್ಮ. ಕಾಲೋಸ್ಮಿ, ನಾನು ಕಾಲನಾಗಿರುವೆನು. ನಾನು ಕಾಲನಾಗಿರುವೆನು. ಬರ್ಕೊಳ್ಳಿ, ಕಾಲೋಸ್ಮಿ, ನಾನು ಕಾಲನಾಗಿರುವೆನು. ಲೋಕಕ್ಷಯಕೃತ್, ಲೋಕಕ್ಷಯಕೃತ್, ಲೋಕವನ್ನ ನಾಶ ಮಾಡುತ್ತಿರುವೆನು.
ಲೋಕದ ನಾಶವನ್ನ ಮಾಡುವವನಲ್ಲಿ ಲೋಕಕ್ಷೇಕೃತ ಅಂತ ಬರ್ಕೊಳ್ಳಿದಿನ. ಲೋಕದ ನಾಶವನ್ನು ಮಾಡುವವನಾಗಿ ಪ್ರವೃದ್ಧ. ಷಡ್ ಸದ್ಗುಣಗಳಿಂದ ತುಂಬಿರುವೆನು. ಸದ್ಗುಣಗಳಿಂದ ತುಂಬಿರುವೆನು. ಇಹ ಈ ಯುದ್ಧರಂಗದಲ್ಲಿ ಇಹ ಈ ಯುದ್ಧರಂಗದಲ್ಲಿ ಲೋಕಾನ್ ಸಮಾಹರ್ತುಂ ಲೋಕಾನ್ ಸಮಾಹರ್ತುಂ ಜನರನ್ನು ಪ್ರತ್ಯಕ್ಷವಾಗಿ ಸಂಹರಿಸಲು ಜನರನ್ನು ಪ್ರತ್ಯಕ್ಷವಾಗಿ ಸಂಹರಿಸಲು ಪ್ರವೃತ್ತನಾಗಿರುವೆನು. ಪ್ರವೃತ್ತನಾಗಿರುವೆನು. ತ್ವಾಂ ಋತೇಪಿ ನಿನ್ನನ್ನು ಮತ್ತು ಧರ್ಮರಾಜಾದಿಗಳನ್ನು ಹೊರತುಪಡಿಸಿ ನಿನ್ನನ್ನು ಮತ್ತು ಧರ್ಮರಾಜಾದಿಗಳನ್ನು ಅರ್ಥಾತ್ ಪಾಂಡವರನ್ನು ಹೊರತುಪಡಿಸಿ ಪ್ರತ್ಯನಿಕೇಶು ಪರಸ್ ಒಂದೇ ನಿಮಿಷ. ಒಂದೇ ನಿಮಿಷ. ಪ್ರತ್ಯನಿಕೇಶು ಬೇಡ, ತ್ವಾಂ ಧರ್ಮರಾಜಾದಿಗಳನ್ನು ಯೇ ಅವಸ್ಥಿತಾಃ ಈಗ ಇರುವವರ ಪ್ರತ್ಯನಿಕೇಶು ಪರಸ್ಪರವಾಗಿ ಪ್ರತಿಸ್ಪರ್ಧಿಗಳಾಗಿ ನಿಂತಿರುವ ಎರಡು ಸೇನೆಗಳಲ್ಲಿ ಸರ್ವೇ ಯೋಧಾಃ ಎಲ್ಲಾ ಸೈನಿಕರು ನ ಭವಿಷ್ಯಂತಿ ಮುಂದೆ ಇಲ್ಲವಾಗುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ.
ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ, ಮತ್ತೆ ಸೋಮವಾರ ಸಿಗೋಣ. ಶ್ರೀಕೃಷ್ಣ.